Good morning, students. Previous video we discussed the what you mean by the utility, types in utility, and methods in and studying the first method in the utility. ಹಿಂದಿನ ಕ್ಲಾಸ್ನಲ್ಲಿ ನಾವೇನು ಮಾಡಿದ್ವಿ ಅಂದರೆ ತುಷ್ಟಿಗುಣ ಅಂದರೆ ಏನು, ತುಷ್ಟಿಗುಣದ ಪ್ರಕಾರಗಳು ಯಾವುವು, ತುಷ್ಟಿಗುಣದ ಮೊದಲ ವಿಧಾನದ ಬಗ್ಗೆ ನಾವು ಸ್ಟಡಿ ಮಾಡಿದ್ದೀವಿ. ಮೊದಲ ವಿಧಾನ ಅಂದರೆ ಸಂಖ್ಯಾಸೂಚಕ ತುಷ್ಟಿಗುಣದ ವಿಶ್ಲೇಷಣೆ ಬಗ್ಗೆ ಕೂಡ ಏನು ಮಾಡಿದ್ವಿ ಅಂದರೆ ಸ್ಟಡಿಯನ್ನು ಮಾಡಿದ್ದೀವಿ. But this class I will briefly explain the law of dimensioning marginal utility. ಇಲ್ಲಿ ಏನು ಮಾಡ್ತಾ ಇದ್ದೇನೆ ಅಂದರೆ ಈ ಒಂದು ತರಗತಿಯಲ್ಲಿ ನಾನು ಇಳಿಮುಖ ಸೀಮಾಂತ ತುಷ್ಟಿಗುಣವನ್ನು ನಾವು ಏನು ಮಾಡ್ತೇವೆ ಅಂದರೆ ರೇಖಾಚಿತ್ರದ ಮುಖಾಂತರ ಹೆಚ್ಚಿನವಾದಂಥ ಒಂದು ಇದರ ಬಗ್ಗೆ ಇಲ್ಲಿ ನಾವೇನು ಮಾಡ್ತೇನೆ ಡಿಸ್ಕಸ್ಸನ್ನು ಮಾಡ್ತಾ ಇದ್ದೇನೆ. The law of dimensioning marginal utility, it is the one of the important laws of the utility. ಇಲ್ಲಿ ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮವು ತುಷ್ಟಿಗುಣದಲ್ಲಿ ಏನಾಗ್ತದೆ ಅತ್ಯಂತ ಪ್ರಮುಖವಾದಂಥ ನಿಯಮವಾಗಿದೆ. ಆ್ಯಂಡ್ ಪ್ರೊಫೆಸರ್ ಆಲ್ಬರ್ಟ್ ಮಾರ್ಷಲ್ ಎಕ್ಸ್ಪ್ಲೇನ್ ದಿಸ್ ಲಾ ಆಫ್ ಡೈಮೆನ್ಷನಿಂಗ್ ಮಾರ್ಜಿನಲ್ ಯುಟಿಲಿಟಿ. ಇಲ್ಲಿ ಆಲ್ಬರ್ಟ್ ಮಾರ್ಷಲ್ ಅನ್ನುವಂಥ ಒಂದು ಶ್ರೇಷ್ಠ ಅರ್ಥಶಾಸ್ತ್ರಜ್ಞ ಏನು ಮಾಡ್ತಾನೆ ಅಂದರೆ ಇಳಿಮುಖ ಸೀಮಾಂತ ತುಷ್ಟಿಗುಣದ ನಿಯಮವನ್ನು ಪರಿಚಯಿಸ್ತಾನೆ. ಆ್ಯಂಡ್ ನೆಕ್ಸ್ಟ್ ಲಾ ಆಫ್ ದಿ ಡೈಮೆನ್ಷನಿಂಗ್ ಮಾರ್ಜಿನಾಲಿಟಿ ಸ್ಟೇಟ್ಮೆಂಟ್. ಇಲ್ಲಿ ಇಳಿಮುಖ ಸೀಮಾಂತ ತುಷ್ಟಿಗುಣದ ನಿಯಮ ಏನನ್ನೋದು ನೋಡೋಣ. ಇಫ್ ಅ ಕನ್ಸ್ಯೂಮರ್ goes on consuming a particular commodity one after another commodity without any time gap, the marginal utility derived from every successive unit goes on dimensioning. If a consumer consuming the particular commodity, if a suppose consumer consuming the bananas, it is a particular commodity. He consuming the more and more bananas, one after another he consuming, he without time gap, his utility can be increased for some stages. If reaching these stages, his total utility can be decreases. Before also his utility increasing in the decreasing rate. But after reaching some of the stages, his total utility decreases and marginal utility can be negative. ಇಲ್ಲಿ ಏನಾಗ್ತಾ ಇದೆ ಅಂದರೆ ಇಳಿಮುಖ ಸೀಮಾಂತದ ತುಷ್ಟಿಗುಣದ ನಿಯಮದ ಪ್ರಕಾರ ಇತರ ಸ್ಥಿತಿಗತಿಗಳಲ್ಲಿ ಬದಲಾವಣೆಗಳಾದಾಗ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಒಂದೇ ವಸ್ತುವಿನ ವಿವಿಧ ಘಟಕಗಳನ್ನು ಮತ್ತೊಮ್ಮೆ ಇಲ್ಲಿ ನಾನು ಏನು ಮಾಡ್ತೇನೆ ಅಂದರೆ ಪುನರ್ಮನನ ಮಾಡ್ತಾ ಇದ್ದೇನೆ. ಇತರ ಸ್ಥಿತಿಗಳಲ್ಲಿ ಬದಲಾವಣೆಗಳಿಲ್ಲದಿದ್ದಾಗ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಒಂದೇ ವಸ್ತುವಿನ ವಿವಿಧ ಘಟಕಗಳನ್ನು ಸಮಯದ ಅಂತರವಿಲ್ಲದೆ ಒಂದಾದರ ಮೇಲೊಂದರಂತೆ ಸೇವಿಸುತ್ತಾ ಹೋದಂತೆ ಆ ವಸ್ತುವಿನಿಂದ ಸಿಗುವಂಥ ಹೆಚ್ಚುವರಿ ಘಟಕದಿಂದ ಅನುಭೋಗದಿಂದ ದೊರೆಯುವಂಥ ತುಷ್ಟಿಗುಣ ಇಳಿಮುಖವಾಗುತ್ತಾ ಹೋಗ್ತದೆ. ಇದನ್ನು ನಾವೇನಂತ ಕರಿತೇವೆ ಅಂದರೆ ಇಳಿಮುಖ ಸೀಮಾಂತ ತುಷ್ಟಿಗುಣದ ನಿಯಮ ಅಂತ ಕೇಳಿ ಕರಿತಾ ಇದ್ದೇವೆ. ಈಗ ಒಬ್ಬ ವ್ಯಕ್ತಿ ಏನೋ ಒಂದು ಬಾಳೆಹಣ್ಣನ್ನು ಸೇವಿಸ್ತಾ ಇದ್ದಾನಂದರೆ ಆ ವ್ಯಕ್ತಿ ಏನು ಮಾಡ್ತಾನಂದರೆ ಒಂದು ಹಂತದ ತನಕ ಮಾತ್ರ ಆ ಬಾಳೆಹಣ್ಣುಗಳನ್ನು ಸೇವಿಸ್ತಾ ಹೋಗ್ತಾನೆ, ಒಂದರ ನಂತರ ಒಂದು. ಆದರೆ ಅಲ್ಲಿ ಸಮಯದ ಬಿಡುವಿಲ್ಲದ ಕಾರಣದಿಂದಾಗಿ ಅವನು ಏನಾಗ್ತಾನಂದರೆ ಅವನು ಒಂದರ ನಂತರ ಒಂದು ಹಣ್ಣನ್ನು ಸೇವಿಸ್ತಾ ಇದ್ದಾನೆ, ಅಲ್ಲಿ ಸಮಯಕ್ಕೆ ಗ್ಯಾಪ್ ಅವನ ಹೊಟ್ಟೆ ನಡುವೆ ಬಿಡುವೆ ಕೊಟ್ಟಿಲ್ಲ ಅಂತಂದರೆ ಅವನ ಒಂದು ಸೀಮಾಂತ ತುಷ್ಟಿಗುಣ ಏನಾಗ್ತದೆ ಬರಬರುತ್ತಾ ಏನಾಗ್ತದೆ ಅಂದರೆ ಇಳಿಮುಖವಾಗುತ್ತಾ ಹೋಗ್ತದೆ ಅನ್ನೋದು ಕೂಡ ಏನಾಗ್ತದೆ ಅಂದರೆ ಈ ಒಂದು ಇಳಿಮುಖ ಸೀಮಾಂತ ತುಷ್ಟಿಗುಣದ ನಿಯಮವಾಗಿದೆ. Once again I will repeat the statement of the law of dimensioning marginal utility. If a consumer goes on consuming a particular commodity one after another without any time gap, the marginal utility derived from every successive unit goes on dimensioning. ಇಳಿಮುಖ ಸೀಮಾಂತದ ನಿಯಮ ಅಂತ ಏನಂದರೆ
ಇತರ ಸ್ಥಿತಿಗತಿಗಳಲ್ಲಿ ಬದಲಾವಣೆಗಳಿಲ್ಲದಿದ್ದಾಗ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಒಂದೇ ವಸ್ತುವಿನ ವಿವಿಧ ಘಟಕಗಳನ್ನು ಸಮಯದ ಅಂತರವಿಲ್ಲದೆ ಒಂದಾದರ ಮೇಲೊಂದು ಸೇವಿಸುತ್ತಾ ಹೋದಾಗ ಆ ವಸ್ತುವಿನ ಹೆಚ್ಚುವರಿ ಘಟಕಗಳ ಅನುಭೋಗದಿಂದ ದೊರೆಯುವಂಥ ತುಷ್ಟಿಗುಣ ಏನಾಗ್ತದೆ ಅಂದರೆ ಇಳಿಮುಖವಾಗುತ್ತಾ ಹೋಗುತ್ತದೆ. ಇದಕ್ಕೆ ನಾವೇನಂತ ಕರಿತೀವಿ, ಇಳಿಮುಖ ಸೀಮಾಂತ ತುಷ್ಟಿಗುಣದ ನಿಯಮ ಅಂತೇಳಿ ಕರೀತಾ ಇದ್ದೇವೆ. If suppose I will already given the example, once again I will given the example. If a person goes on eating the bananas one after another continuously, he eating the bananas. The first banana gives him more utility. I think you see the table. He consumed the 1 unit, his total utility is 12 and marginal utility also 12. Then he again continuously eating the second bananas, his total utility can be increased in the decreasing rate. ಇಲ್ಲಿ ಎರಡನೇ ಘಟಕಗಳನ್ನು ನೀವು ನೋಡ್ತಾ ಇದ್ದೀರಿ. ಅವನು ಎರಡನೇ ಘಟಕದಲ್ಲಿ ಏನು ಮಾಡ್ತಾನೆ ಅಂದರೆ 2 ಬಾಳೆಹಣ್ಣುಗಳನ್ನ ತಿಂದಿದ್ದಾನೆ. ಅವನ ಒಟ್ಟು ತುಷ್ಟಿಗುಣ ಎಷ್ಟದ 18 ಇದೆ. ಆದರೆ ಇಲ್ಲಿ ಒಟ್ಟು ತುಷ್ಟಿಗುಣವು ಕೂಡ ಏನಾಗ್ತದೆ ಅಂದರೆ ಇಳಿಮುಖದ ಆಧಾರದ ಹಂತವಾಗಿ ಏನಾಗ್ತದೆ ಅಂದರೆ ಏರಿಕೆ ಆಗ್ತಾ ಇದೆ. ಆದರೆ ಸೀಮಾಂತ ತುಷ್ಟಿಗುಣ ಏನಾಗ್ತದೆ, ಇಳಿಕೆಯಾಗಿದೆ. 6ರಷ್ಟು ಏನಾಗ್ತದೆ ಸೀಮಾಂತ ತುಷ್ಟಿಗುಣ ಇಳಿಕೆಯಾಗಿದೆ. ಅದೇ ರೀತಿಯಲ್ಲಿ ಏನಾಗ್ತದೆ ಅಂದರೆ ದ ಥರ್ಡ್ banana he eats, his total utility again increasing but in the decreasing rate, but marginal utility decreasing. ಇವನ 3ನೇ ಘಟಕವನ್ನು ಅನುಭವಿಸಿದಾಗ ಏನಾಗಿದೆ ಅಂದರೆ 2ನೇ ಘಟಕಕ್ಕಿಂತ ಇವನ ಒಂದು 3ನೇ ವಸ್ತುವನ್ನು ಅನುಭವಿಸಿದಾಗ ಇವನ ಒಟ್ಟು ತುಷ್ಟಿಗುಣ ಕಡಿಮೆಯಾಗಿ ಸೀಮಾಂತ ಅವನ ಒಂದು ಒಟ್ಟು ತುಷ್ಟಿಗುಣ ಏನಾಗ್ತದೆ ಇಳಿಕೆ ರೂಪದಲ್ಲಿ ಹೆಚ್ಚಾಗಿದೆ. ಆದರೆ ಸೀಮಾಂತ ತುಷ್ಟಿಗುಣ ಏನಾಗಿದೆ ಅಂದರೆ ಇಳಿಕೆ ಆಗ್ತಾ ಇದೆ. Then again 4 bananas he eating, then 24 unit total utility, then the marginal utility is 2. Then if only some stages the total utility can be increased in the decreasing rate, but after reaching the stage total utility can be decreases and the marginal utility can be ನೆಗೆಟಿವ್. ಇಲ್ಲಿ ಒಂದು ಹಂತದ ತನಕ ಮಾತ್ರ ಏನಾಗ್ತದೆ ಅಂದರೆ ಒಟ್ಟು ತುಷ್ಟಿಗುಣ ಏನಾಗ್ತದೆ ಅಂದರೆ ಏರಿಕೆ ಹಾಕೊಂತ ಹೋಗ್ತಾ ಇದೆ ಇಳಿಕೆ ರೂಪದಲ್ಲಿ. ಆದರೆ ಸೀಮಾಂತ ತುಷ್ಟಿಗುಣ ಕೂಡ ಏನಾಗ್ತದೆ ಇಳಿಕೆ ಹಾಕೊಂತ ಹೋಗ್ತಾ ಇದೆ. If the table clearly shows that when the consumer consuming the first unit of the bananas, he gets the marginal utility of the 12 units and the total utility also becomes the 12 units. And the second banana give him 6 units of the marginal utility, which is less than that the first mango. ಇಲ್ಲಿ ಏನಾಗ್ತಾ ಇದೆ ಅಂದರೆ ಮೇಲಿನ ಈ ಒಂದು ಅನುಸೂಚಿಯಲ್ಲಿ ತೋರಿಸುವಂತೆ ಏನಾಗ್ತದೆ ಅಂದರೆ ಒಬ್ಬ ವ್ಯಕ್ತಿಯು ನಿರಂತರವಾಗಿ ಏನು ಮಾಡ್ತಾನೆ ಬಾಳೆಹಣ್ಣುಗಳನ್ನು ಅನುಭವಿಸುತ್ತಾ ಹೋದಂತೆ ಆತ ಪಡೆಯುವಂಥ ತುಷ್ಟಿಗುಣವು ಏನಾಗ್ತದೆ ಅಂದರೆ ಇಳಿಮುಖ ಹಾಕೊಂತ ಹೋಗ್ತಾ ಇದೆ. ಅವನು ಮೊದಲನೇ ಅವನು ಬಾಳೆಹಣ್ಣುಗಳನ್ನು ತಿಂದಾಗ ಅವನು ಏನು ಮಾಡಿದ್ರೆ 12 ಯೂನಿಟ್ನಷ್ಟು ಏನು ಮಾಡ್ತಾನೆ ಸೀಮಾಂತ ತುಷ್ಟಿಗುಣವನ್ನು ಪಡಿತಾನೆ. ಆಮೇಲೆ ಏನಾಗ್ತದೆ ಅಂದರೆ 2ನೇ ಬಾಳೆಹಣ್ಣನ್ನು ತಿಂದಾಗ ಏನಾಗ್ತದೆ ಅಂದರೆ ಅವನ ಒಂದು ತುಷ್ಟಿಗುಣದ ಸೀಮಾಂತ ತುಷ್ಟಿಗುಣದ ಬಯಕೆ ಏನಾಗ್ತದೆ ಅಂದರೆ ಬಹಳಷ್ಟು ಕಡಿಮೆ ಆಗ್ತದೆ. ಬರೀ ಎಷ್ಟಾಗ್ತದೆ ಅಂದರೆ 6ರಷ್ಟು ಆಗ್ತದೆ. ಇದೇ ರೀತಿ ಕೂಡ ಏನಾಗ್ತದೆ ಅಂದರೆ if the continuously consuming the 3rd, 4th, the 5th and 6th unit of the bananas, his total utility can be decreasing and the marginal utility can be also decreasing. When he consume the 5th unit, you see the 5th unit, 24 unit of the total utility. His total utility remains 24 units because his utility in the 4th unit is also 24, but in the 5th unit he consume, his total utility cannot be changed. It is a remains 24 units and marginal utility becomes 0. If we consume the 6th banana, the marginal utility becomes the negative decreasing rate and the total utility starts the diminishing rate. If you see in the
see in the table if the total utility can be decreasing or the dimensioning and the marginal utility is ನೆಗೆಟಿವ್. ಇಲ್ಲಿ ಏನಾಗ್ತಾ ಇದೆ ಅಂದರೆ ಅನುಭೋಗಿದಾರನು ಹೀಗೆ ಒಂದು ಹಣ್ಣುಗಳನ್ನು ಅನುಭವಿಸುತ್ತಾ ಹೋದಂತೆ ಏನಾಗ್ತದೆ ಅಂದರೆ ಅವನ 3-4 ಹಣ್ಣುಗಳನ್ನು ತಿಂದಾಗಿ ಕ್ರಮವಾಗಿ ಒಂದು 6-4-2 ಯೂನಿಟ್ನಷ್ಟು ಏನಾಗ್ತದೆ ಅಂದರೆ ಅವನು ಒಂದು ಅಂಚಿನ ಸೀಮಾಂತ ತುಷ್ಟಿಗುಣ ಏನಾಗ್ತದೆ ಇಳಿಗಾಕೊಂತ ಹೋಗ್ತದೆ. ನಂತರವೂ ಕೂಡ ಅವನ ಅನುಭೋಗವನ್ನು ಮುಂದುವರಿಸಿದರೆ ಅವನ ಒಂದು ತುಷ್ಟಿಗುಣ ಏನಾಗ್ತದೆ ಶೂನ್ಯವಾಗ್ತದೆ, ನಂತರ ಋಣಾತ್ಮಕವಾಗ್ತದೆ. ಅಂದರೆ ಸೀಮಾಂತ ತುಷ್ಟಿಗುಣ 0 ಒಟ್ಟು ತುಷ್ಟಿಗುಣ ಗರಿಷ್ಠ ಮಟ್ಟದಲ್ಲಿರುತ್ತದೆ. ಸೀಮಾಂತ ತುಷ್ಟಿಗುಣ ಇಲ್ಲೇನಾದರೂ ಋಣಾತ್ಮಕವಾದಾಗ ಒಟ್ಟು ತುಷ್ಟಿಗುಣ ಇಳಿಮುಖ ಹಾಕುವಂತ ಹೋಗ್ತಾ ಇದೆ. ಇದು ಏನಂತಂದರೆ ಇಳಿಮುಖ ಸೀಮಾಂತ ತುಷ್ಟಿಗುಣದ ಇದು ಅನುಸೂಚಿಯನ್ನು ನಾವು ಇಲ್ಲಿ ಏನು ಮಾಡಿದ್ದೀವಿ ಅಂದರೆ ಈಗ ವಿವರಣೆಯನ್ನು ನೋಡಿದ್ದೇವೆ. ನೆಕ್ಸ್ಟ್ ವಿ ಕ್ಯಾನ್ ಸಿ ಇನ್ ದಿ ಡೈಗ್ರಾಮ್ಸ್. How to explain the diagrams? It is also, if the diagram shows that the horizontal axis measures the quantity of the commodity and the vertical axis measures the utility. ಇಲ್ಲಿ ಏನಾಗ್ತದೆ ಅಂದರೆ ಸಮತಲಾಕ್ಷ ಏನು ಮಾಡ್ತಾ ಇದೆ ಅಂದರೆ ವಸ್ತುವನ್ನು ಮೆಷರ್ ಮಾಡ್ತಾ ಇದೆ, ಅದೇ ರೀತಿ ಇಲ್ಲಿ ಲಂಬಾಕ್ಷವು ಕೂಡ ತುಷ್ಟಿಗುಣವನ್ನು ಇಲ್ಲಿ ಅಳತೆ ಮಾಡ್ತಾ ಇದೆ. In the above diagram, OX axis represents the number of the bananas consumed and the OY axis measures the utility. MU curve is the marginal utility curve. MU is nothing but it is the dimensioning rate. If you shows the black or dotted lines, it shows that the marginal utility and the blue line shows that the total utility. ಈ ಒಂದು ರೇಖಾನಕ್ಷೆಯಲ್ಲಿ ಏನಿರುತ್ತೆ ಮೇಲಿನ ರೇಖಾಚಿತ್ರದಲ್ಲಿ OX ಅಕ್ಷದಲ್ಲಿ ಬಾಳೆಹಣ್ಣುಗಳನ್ನು ಹಾಗೂ OY ಅಕ್ಷದಲ್ಲಿ ತುಷ್ಟಿಗುಣವನ್ನು ಇಲ್ಲಿ ಏನು ಮಾಡೋದು ಅಂದರೆ ಅಳತೆಯನ್ನು ಮಾಡಲಾಗಿದೆ. ಚಿತ್ರದಲ್ಲಿರುವಂಥ ಒಂದು ನೀಲಿ ರೇಖೆಯು ಏನಾಗ್ತದೆ ಅಂದರೆ ಒಟ್ಟು ತುಷ್ಟಿಗುಣವನ್ನು ಅಳತೆ ಮಾಡ್ತದೆ. ಅದೇ ರೀತಿ ಇಲ್ಲಿ ಏನಾಗ್ತದೆ ಕರಿಯ ಒಂದು ಗೆರೆ ಏನು ಮಾಡ್ತದೆ ಅಂದರೆ ಅದು ಸೀಮಾಂತ ತುಷ್ಟಿಗುಣವನ್ನು ಇಲ್ಲಿ ಅಳತೆಯನ್ನು ಮಾಡ್ತದೆ. ಸೀಮಾಂತ ತುಷ್ಟಿಗುಣ ನೋಡಿ, ರೇಖೆ ಮೊದಲಿನಿಂದಲೂ ಕೂಡ ಏನಾಗ್ತದೆ ಇಳಿಮುಖವಾಗ್ತಾ ಹೋಗ್ತಾ ಇದೆ. ಕರಿಗೆರೆಯನ್ನು ನೋಡಿ ಅಲ್ಲಿ ಒಂದು ರೇಖಾಚಿತ್ರದಲ್ಲಿ ಅದು ಏನಾಗ್ತದೆ ಅಂದರೆ ಇಳಿಮುಖವಾಗ್ತಾ ಹೋಗ್ತಾ ಇದೆ. ಅದೇ ಐದನೇ ಬಾಳೆಹಣ್ಣಿನಲ್ಲಿ ಅನುಭವಿಸಿದಾಗ OX ಅಕ್ಷವನ್ನು ಅದು ಏನು ಮಾಡ್ತದೆ ಅಂದರೆ ಛೇದಿಸ್ತದೆ. ಅಂದರೆ ಇಲ್ಲೇನಾಗ್ತದೆ ಅಂದರೆ OX ಅಕ್ಷಗಳನ್ನು ಏನು ಮಾಡ್ತದೆ ಅಂದರೆ ಛೇದಿಸ್ತಾ ಇದೆ. ಅಂದರೆ ಅಲ್ಲಿ ಏನಾಗ್ತದೆ ಅಂದರೆ ಒಟ್ಟು ತುಷ್ಟಿಗುಣ ಮತ್ತು ಸೀಮಾಂತ ತುಷ್ಟಿಗುಣವು ಕೂಡ ಏನಾಗ್ತದೆ ಅಂದರೆ ಈಕ್ವಲ್ ಆಗ್ತಾ ಇದೆ ಅಂತ ಕೂಡ ಏನಾಗ್ತದೆ ಅರ್ಥ ಆಗ್ತಾ ಇದೆ. ಇಲ್ಲಿ ಏನಾಗ್ತದೆ 5ನೇ ಘಟಕದಲ್ಲಿ ನೋಡೋದ್ರಲ್ಲಿ ಅಲ್ಲಿ ಏನಾಗ್ತದೆ ಅಂದರೆ ಸೀಮಾಂತ ತುಷ್ಟಿಗುಣ ಏನಾಗ್ತದೆ ಇಳಿಮುಖವಾಗಿ ಹೋಗ್ತಾ ಇರ್ತದೆ. ಅಂದರೆ ಸೀಮಾಂತ ತುಷ್ಟಿಗುಣ ಇಲ್ಲೇನಾಗ್ತದೆ ಇಳಿಮುಖವಾಗ್ತಾ ಇದೆ. MU curve is the marginal total. The curve slopes downwards from the left to the right. ಇಲ್ಲಿ ಏನಾಗ್ತದೆ ಅಂದರೆ ಸೀಮಾಂತ ತುಷ್ಟಿಗುಣದ ರೇಖೆ ಏನಾಗ್ತದೆ ಅಂದರೆ ಇಳಿಮುಖವಾಗ್ತಾ ಇದೆ. ಇದೇನಾಗ್ತದೆ ಅಂದರೆ ಎಡಗಡೆಯಿಂದ ಏನಾಗ್ತದೆ ಅಂದರೆ ಬಲಗಡೆಗೆ ಏನಾಗ್ತದೆ ಅಂದರೆ ಇಳಿತಾ ಇದೆ. ಬಟ್ ಟೋಟಲ್ ಯುಟಿಲಿಟಿ ಇನ್ಕ್ರೀಸಿಂಗ್ ಆ್ಯಂಡ್ ದಿ ಡೈಮೆನ್ಷನಿಂಗ್ ರೇಟ್. ಆದರೆ ಒಟ್ಟು ತುಷ್ಟಿಗುಣ ಏನಾಗ್ತದೆ ಅಂದರೆ ಮೇಲ್ಮುಖವಾಗಿ ಚಲಿಸ್ತಾ ಇದೆ. ಆದರೆ ಏನಾಗ್ತದೆ ಇಳಿಮುಖ ರೀತಿಯಲ್ಲಿ ಏನಾಗ್ತದೆ ಅಂದರೂ ಅದು ಹೆಚ್ಚಾಗ್ತಾ ಇದೆ. If the above diagram MU becomes a 0 at level when TU remains constant. When was the total utility remains constant? That time marginal utility becomes 0. ಯಾವಾಗ ಅಲ್ಲಿ ಒಟ್ಟು ತುಷ್ಟಿಗುಣವು ಸಮನಾಗಿರ್ತದೆ ಆ ಸಮಯದಲ್ಲಿ ಏನಾಗ್ತದೆ ಸೀಮಾಂತ ತುಷ್ಟಿಗುಣ ಕೂಡ ಏನಾಗ್ತದೆ ಅಂದರೆ 0 ಇರ್ತದೆ. and TU does not change at the 5th unit of the consumption. ಇಲ್ಲಿ ನೋಡ್ತಾ ಇದ್ದೇವೆ ನಾವು 5ನೇ ಘಟಕದಲ್ಲಿ ನೋಡಿ 4ನೇ ಘಟಕದಲ್ಲೂ ಕೂಡ 24ರಷ್ಟು ಏನು ಮಾಡೋದಂದರೆ ತುಷ್ಟಿಗುಣವನ್ನು ಅನುಭವಿಸಿದ್ದ ಅಷ್ಟು ಯೂನಿಟ್ನಷ್ಟು 4 ಯೂನಿಟನ್ನು ಯೂಸ್ ಮಾಡಿ 24ರಷ್ಟು ಅನುಭವಿಸಿದ್ದ.
ಆದರೆ 5ನೇ ಘಟಕದಲ್ಲೂ ಕೂಡ ಏನಿದೆ ಟೋಟಲ್ ಯುಟಿಲಿಟಿ ರಿಮೇನ್ಸ್ ಸೇಮ್ ಅದ. 5ನೇ ಘಟಕವನ್ನು ಅನುಭವಿಸಿದಾಗ ಒಂದು ಒಟ್ಟು ತುಷ್ಟಗುಣ 24ರಷ್ಟಿದೆ, ಆದರೆ ಸೀಮಾಂತ ತುಷ್ಟಗುಣ ಎಷ್ಟು 0 ಇದೆ. ಅದಕ್ಕಾಗಿ ಇಲ್ಲಿ ಏನಿದೆ ಇಫ್ ದಿ 5th ಯೂನಿಟ್ ಆಫ್ ಕನ್ಸಂಪ್ಷನ್ ದೇರ್ ಫಾರ್ ಮಾರ್ಜಿನಲ್ ಯುಟಿಲಿಟಿ ಕ್ಯಾನ್ ಬಿ 0, ಅವನ ಒಂದು ಒಟ್ಟು ಸೀಮಾಂತ ತುಷ್ಟಗುಣ ಏನಾಗಿದೆ 0 ಆಗಿದೆ. ಆ್ಯಂಡ್ ದೇರ್ ಫಾರ್ ಆಫ್ಟರ್ ವರ್ಡ್ಸ್ ಟೋಟಲ್ ಯುಟಿಲಿಟಿ ಕ್ಯಾನ್ ಬಿ ಫಾಲೋಯಿಂಗ್ ಆ್ಯಂಡ್ MU becomes or marginal utility becomes the negative. ನಾವು ರೇಖಾಚಿತ್ರದಲ್ಲಿ ನೋಡ್ತಾ ಇದ್ದೇವೆ ಯಾವ ರೀತಿಯಾಗಿ ಸೀಮಾಂತ ತುಷ್ಟಿಗುಣ ಏನಾಗ್ತಾ ಇದೆ ಅಂದರೆ ಋಣಾತ್ಮಕವಾದಾಗ ಇಲ್ಲಿ ಒಟ್ಟು ತುಷ್ಟಿಗುಣ ಏನಾಗ್ತದೆ ಅಂದರೆ ಇಳಿಮುಖವಾಗಿ ಹೋಗ್ತಾ ಇದೆ. ಇದು ಇಳಿಮುಖ ಸೀಮಾಂತ ತುಷ್ಟಿಗುಣದ ನಿಯಮ. ಯಾವ ರೀತಿಯಾಗಿ ಇಲ್ಲಿ ಅನುಭವಿಸಿದರೆ ಹೌ ಟು ದಿ ಕನ್ಸ್ಯೂಮರ್ ಪ್ರಿಫರೆನ್ಸ್ ಫಾರ್ ದಿ ವೇರಿಯಸ್ ಯೂನಿಟ್ಸ್ ಆ್ಯಂಡ್ ಹೌ ಮಚ್ ಹಿ ಗೆಟ್ ದಿ ಟೋಟಲ್ ಯುಟಿಲಿಟಿ ಆ್ಯಂಡ್ ಹೌ ಟು ಡಿಕ್ರೀಸಿಂಗ್ ದಿ ಮಾರ್ಜಿನಲ್ ಯುಟಿಲಿಟಿ. ಯಾವ ರೀತಿಯಾಗಿ ಇಲ್ಲಿ ಸೀಮಾಂತ ತುಷ್ಟಿಗುಣ ಹೆಚ್ಚಾಗ್ತಾ ಇದೆ ಕಡಿಮೆ ಆಗ್ತಾ ಇರ್ತದೆ, ಯಾವ ರೀತಿಯಾಗಿ ಒಟ್ಟು ತುಷ್ಟಿಗುಣವು ಇಳಿಮುಖ ರೂಪದಲ್ಲಿ ಏರಿಕೆ ಆಗ್ತಾ ಇದೆ ಅನ್ನೋದನ್ನು ಏನು ಮಾಡೋದು ಅಂದರೆ ಇಲ್ಲಿ ಇಳಿಮುಖ ಸೀಮಾಂತ ತುಷ್ಟಿಗುಣ ನಮಗೆ ಹೇಳ್ಕೊಡ್ತಾ ಇದೆ. ನೆಕ್ಸ್ಟ್ ವಿ ಡಿಸ್ಕಸ್ಸಿಂಗ್ ದಿ ಆರ್ಡಿನಲ್ ಯುಟಿಲಿಟಿ ಅನಲೈಸಿಸ್, ಸ್ಥಾನದರ್ಶಕ ತುಷ್ಟಿಗುಣದ ವಿಶ್ಲೇಷಣೆ ಅಂತೇಳಿ ಕರೀತಾ ಇದ್ದೇವೆ. ಇಟ್ ಈಸ್ ದಿ ಒನ್ ಆಫ್ ದ ಟೈಪ್ ಆಫ್ ದಿ ಯೂನಿಟ್ಸ್, ಒನ್ ಆಫ್ ದಿ ಟೈಪ್ ಆಫ್ ದ ಯುಟಿಲಿಟಿ. ಇಲ್ಲಿ ಸ್ಥಾನಿಕ ತುಷ್ಟಿಗುಣ ಅನ್ನೋದು ಏನಾಗ್ತದೆ ಅಂದರೆ ತುಷ್ಟಿಗುಣದ ಒಂದು ಪ್ರಕಾರವಾಗಿದೆ.